ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬರ್ತಕ್ಕಂಥ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನಿನ್ನೆ ಘಟನೆ ನಡೆದಂಥ ವಸತಿ ಶಾಲೆಯಲ್ಲಿ ಒಂದು ಬಹಳ ಆತಂಕ ಸೃಷ್ಟಿಯಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ. ಅದು ಏಕಪ್ಪ ಅಂದರೆ ನಿನ್ನೆ ಮಕ್ಕಳು ಊಟ ಮಾಡ್ತಾ ಇಲ್ಲಿ ಅದು ಫುಡ್ ಪಾಯ್ಸನ್ ಆಗಿದೆ ಅಂತ ಇವತ್ತು ಮಾಡಿರ್ತಕ್ಕಂಥ ಅನ್ನ ಮತ್ತು ಸಾಂಬಾರು ಮತ್ತು ನೀರಿನಲ್ಲಿ ಇವತ್ತು ಫುಡ್ ಪಾಯ್ಸನ್ ಆಗಿ ಇವತ್ತು ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ. ನಿನ್ನೆ ಘಟನೆಯಲ್ಲಿ 10ರಿಂದ 75 ಹುಡುಗರು ಸಣ್ಣ ಮಕ್ಕಳು ಇವತ್ತು ಅಸ್ವಸ್ಥಗೊಂಡು ನಿನ್ನೆ ಕೂಡ ಚಿತ್ತಾಪುರ ಆಸ್ಪತ್ರೆಯಲ್ಲಿ ಒಯ್ದು ಸೇರಿಸಿಕೊಂಡು ಮತ್ತು ಕಲಬುರಗಿ ಜಿಲ್ಲೆಯ ಜೀವಹಿಂಸ ಆಸ್ಪತ್ರೆಯಲ್ಲಿ ಇವತ್ತು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ನೇರ ಹೊಣೆಗಾರಪ್ಪ ಯಾರಂದರೆ ಅಲ್ಲಿನ ನಜ್ಮಾ ಮೇಡಮ್ ಅಂತ ಅವರು ಏನು ಚಾರ್ಜ್ ಕೊಟ್ಟಿದ್ದಾರೆ ಪ್ರಿನ್ಸಿಪಲ್ಲು, ಮತ್ತು ಅಲ್ಲಿ ಅಡುಗೆ ಸಹಾಯಕರಾದಂಥ ಏನು ಅಡುಗೆ ಭಟ್ಟರಿದ್ದಾರೆ ಕೂಡ ಡಿ ದರ್ಜಿದವರು, ಅವರು ಕೂಡ ಮ್ಯಾಗಾರೆ ಆ್ಯಕ್ಷನ್ ಕಾನೂನು ಕ್ರಮ ಜರುಗಿಸ್ಬೇಕು ಅವರು. ಮತ್ತು ಈಗಾಗಲೇ ಮತ್ತೆ ನಾವು 6-7 ತಿಂಗಳ ಹೊತ್ತಿನಲ್ಲಿ ಅದೇ ವಸತಿ ಶಾಲೆಗೆ ನಾವು ಭೇಟಿ ಕೊಟ್ಟಾಗ ಅಲ್ಲಿ ಪ್ರಿನ್ಸಿಪಾಲ್ ಮತ್ತು ವಾರ್ಡನ್ಗಳನ್ನು ಅಮಾನತುಗೊಳಿಸಲಾಗಿತ್ತು. ಆದರೆ ಮತ್ತೆ ಅವರಿಗೆ ನೇಮಕ ಮಾಡ್ಕೊಂಡು ಬೇರೆ ಕಡೆ ಡ್ಯೂಟಿಯನ್ನು ನೇಮಕ ಮಾಡಿ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಅವರು ಒಬ್ಬರು ಅಫ್ಜಲ್ಪುರದಲ್ಲಿ ಶಾಲೆಯಲ್ಲಿ ವಸತಿ ಶಾಲೆಯಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ಯಾದಗಿರಿ ಜಿಲ್ಲೆ ವಡಗೇರ ಗ್ರಾಮದಲ್ಲಿ ಅವರು ಕೂಡ ಯಾದಗಿರಿ ಜಿಲ್ಲೆ ಸಂಬಂಧಪಟ್ಟಿದ್ದು, ಅದು ಕೂಡ ನಾನು ಹೇಳಬೇಕಾಗತ್ತೆ. ಆದರೆ ಈ ಕಲಬುರಗಿ ಜಿಲ್ಲೆಯಲ್ಲಿ ಏನಾಗತ್ತಪ್ಪ ಅಂದರೆ ದುಡ್ಡಿನ ಮ್ಯಾಗ ವ್ಯವಹಾರ ನಡ್ತದೆ. ಇವತ್ತು ಸಂಗಮೇಶ್ ಅವರು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿಯರು ಕಲಬುರಗಿ ಜಿಲ್ಲೆಯಲ್ಲಿ ಬಂದು ಸುಮಾರು 2 ವರ್ಷ ಆಗಿದವರು ಕೂಡ ಅವರು ಯಾವ ಪ್ರಿನ್ಸಿಪಲ್ ಆದ್ಮ್ಯಾಗ ಕಾನೂನು ಕ್ರಮ ತಗೋತಾ ಇಲ್ಲ ಮತ್ತು ವಾರ್ಡನ್ ಮ್ಯಾಗ ಭೀ ಆ್ಯಕ್ಷನ್ ತಗೋತಾ ಇಲ್ಲ. ಅವರು ಕೂಡ ಭ್ರಷ್ಟ ಅಧಿಕಾರಿಯಾಗಿರೋ ಕಲಬುರಗಿ ಜಿಲ್ಲೆಯಲ್ಲಿ ಭ್ರಷ್ಟ. ಯಾಕಪ್ಪ ಅಂದರೆ ನಾವು ಕೂಡ ಅವರು ವಿಸಿಟ್ ಕೊಟ್ಟಿಲ್ಲ. ಇವತ್ತು ಆ ಮಕ್ಕಳಿಗೆ ಹೊಣೆಗಾರ ಯಾರು? ಈಗ ಪ್ರಿನ್ಸಿಪಾಲ್ ಆಗ್ಬೋದು, ವಾರ್ಡನ್ ಆಗಬಾರದು, ಸಹಾಯಕ ಡಿ ದರ್ಜರ್ ಆಗ್ಬೋದು. ಅವರಿಗೆ ಮಕ್ಕಳಿಗೆ ಏನಾದರೂ ಪಟ್ಟಿದರೆ ಇವರು ನೇರ ಹೊಣೆಗಾರಪ್ಪ ಇಲ್ಲಿನ ಸಂಗಮೇಶ್ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಅವರೇ ಹೊಣೆಗಾರ ಬರುತ್ತೆ. ಕೂಡಲೇ ಅವರು ಯಾರ್ಯಾರಲ್ಲಿ ತಪ್ಪಿಸ್ತಾ ಇದ್ದರೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅವ್ರಿಗೆ ಅಮಾನತುಗೊಳಿಸಬೇಕು. ಇಲ್ಲಪ್ಪ ಅಂದರೆ ನಾವು ನಿಮ್ಮ ಕಚೇರಿ ಎದುರುಗಡೆ ಕೂತು ಮುತ್ತಿಗೆ ಹಾಕಬೇಕಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಶೇಷವಾಗಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಿತ್ತಾಪುರ ಮತಕ್ಷೇತ್ರದಂಥ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳಾದಂಥ ಅವ್ರ ಕ್ಷೇತ್ರ ಅದು, ಈ ಭಾಗದ ಅವರು ಕೂಡ ನೀವು ಇಲ್ಲಿ ನೋಡ್ಕೋಬೇಕು ಸರ್. ಯಾಕಪ್ಪ ಅಂದರೆ ಲಾಸ್ಟ್ ಟೈಮ್ 7-6 ತಿಂಗಳಲ್ಲಿ ನಾವು ನಿಮ್ಮ ಚಿತ್ತಾಪುರದಲ್ಲಿ ವಿಸಿಟ್ ಕೊಟ್ಟಾಗ ಶಾಲೆಯಲ್ಲಿ ಆಶ್ವಾಸನೆ ಕೊಟ್ಟಿತ್ತು. ಆದರೂ ಕೂಡ ನೀವು ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದೀರಿ. ಆದರೆ ಯಾರ್ಯಾರು ಕಾನೂನು ಕ್ರಮ ಉಲ್ಲಂಘನೆ ಮಾಡ್ಯಾರಲ್ಲಿ ಊಟದ ಬಗ್ಗೆ ಆ ಹುಡುಗರು ಸ್ಪಷ್ಟೀಕರಣದ ನಿನ್ನೆ ನೋಡಿದೆ ನಾನು. ಅಲ್ಲಿ ಯಾರು ತಪ್ಪಿಸ್ತಾರ ಅವ್ರ ಮ್ಯಾಗ ಕಾನೂನು ಕ್ರಮ ಜರುಗಿಸಿ ಅವ್ರ ಅಮಾನತುಗೊಳಿಸಬೇಕು ಅಂತ ನಾವು ವಿನಂತಿ ಮಾಡ್ತೀವಿ. ಮುಂಬರುವ ದಿನಗಳಲ್ಲಿ ಏನಾದರೂ ಅಲ್ಲಿ ಶಾಲೆಯಲ್ಲಿ ಅನಾಹುತ ಆದರೆ ನಾವು ಉಗ್ರ ಹೋರಾಟ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಮಾಡಬೇಕಂತ ಈ ಕನ್ನಡ ಪರ ಸಂಘಟನೆಯವರ ಕಡೆಯಿಂದ ನಾವು ಮಾಡ್ತಾಯಿದ್ದೀವಿ. ಮತ್ತು ಕರ್ನಾಟಕ ಯೋಜನೆ ಕಲಬುರಗಿ ತಾಲೂಕಾಧ್ಯಕ್ಷ ಕಲ್ಯಾಣ ಸ್ಥಳವಾರ.